160ನೇ ಶ್ಲೋಕ. ते वै विदन्त्यतितरन्ति च देवमायां त्रिशूद्रहूणशबरा अपि पापजीवाः यद्यद्भुतक्रमपरायणशीलशिक्षाः त्रियग्जना अपि किमु श्रुतधारणाये ते वै विदन्ति अतितरन्ति च देवमायाम् स्त्रीशूद्रहूणशबराः अपि पापजीवाः यदि शिक्षाः यदि अद्भुतक्रमपरायणशीलशिक्षाः तिर्यक्जनाः अपि किमु श्रुतಧಾರಣಾಃ ಯೇ. ಅಂದ್ರೆ ವೇದಾಧಿಕಾರ ಇಲ್ಲದೆ ಇರತಕ್ಕಂಥವರಿಗೂ ಕೂಡ ತತ್ವಜ್ಞಾನವನ್ನ ಪಡೆದು ಮುಕ್ತಿಯನ್ನ ಪಡೆದಿದ್ದಾರೆ. ಅಂದ್ರೆ ವೇದಾಧಿಕಾರ ಇಲ್ಲದವರೇ ತತ್ವಜ್ಞಾನದಿಂದ ಮುಕ್ತಿಯನ್ನ ಪಡೆದಿದ್ದಾರೆ ಅಂದಮೇಲೆ ವೇದಾಧಿಕಾರ ಇದ್ದವರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅವರಿಗಂತೂ ಮುಕ್ತಿ ಕಟ್ಟಿಟ್ಟ ಬುತ್ತಿ. ಅಂದ್ರೆ ಮುಕ್ತಿ ಅನ್ನೋದು ಅದು ಲಿಮಿಟೆಡ್ ಅಲ್ಲ, ಇಂಥವ್ರಿಗೆ ಮಾತ್ರ ಅಂತಲ್ಲ. ಅದರಲ್ಲೇನೋ ಒಂದು ಪಾರ್ಶಾಲಿಟಿಗಳು ಅಂತಿಲ್ಲ. ಯಾವುದೋ ಒಂದು ಜಾತಿ ಅಥವಾ ಯಾವುದೋ ಒಂದು ಲಿಂಗಕ್ಕೆ ಸಂಬಂಧಪಟ್ಟದ್ದಲ್ಲ, ಅಥವಾ ಯಾವುದೋ ಒಂದು ಮೀಸಲು ವರ್ಗಕ್ಕೆ ಸಂಬಂಧಪಟ್ಟದ್ದಲ್ಲ. ಮುಕ್ತಿ ಎಂಬುವಂಥದ್ದು ಜ್ಞಾನಿಗಳಿಗೆ ಮಾತ್ರ ಮೀಸಲು. ಯಾರಿಗೆ ಭಗವಂತನ ತತ್ವಜ್ಞಾನ ಇದೆ ಅವರೆಲ್ಲರಿಗೂ ಮುಕ್ತಿಯಲ್ಲಿ ಮುಕ್ತಾವಕಾಶ. ಯಾರಿಗೆ ಭಗವತ್ ತತ್ವಜ್ಞಾನ ಇಲ್ಲ ಅವರಿಗೆ ಮುಕ್ತಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇದು ದೇವರ ಮೀಸಲಾತಿ ಹೊರತು ಇವರು ಗಂಡು ಇವರು ಹೆಣ್ಣು, ಇವರು ಈ ಜಾತಿ, ಇವರು ಇಷ್ಟು ದೊಡ್ಡ ಶ್ರೀಮಂತರು, ಈ ಒಂದು ವ್ಯವಸ್ಥೆ ಭಗವಂತನ ವ್ಯವಸ್ಥೆ ಅಲ್ಲ. ಜ್ಞಾನ ಇದೆಯಾ ಮುಕ್ತಿಯಲ್ಲಿ ಮುಕ್ತಾವಕಾಶ, ಜ್ಞಾನ ಇಲ್ಲವ ಮುಕ್ತಿಯಲ್ಲಿ ಅವಕಾಶ ಇಲ್ಲ. ಅದನ್ನ ಇಲ್ಲಿ ಈ ಶ್ಲೋಕ ಸ್ಪಷ್ಟಪಡಿಸ್ತಾ ಇದೆ. ದೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ. ಅಂದ್ರೆ ಅಂದ್ರೆ ಅವರೆಲ್ಲರೂ ಅಂತ ಅರ್ಥ. ಅವರೆಲ್ಲರೂ ಕೂಡ ವಿದಂತಿ ಭಗವಂತನನ್ನ ತಿಳಿತಾರೆ, ಮತ್ತು ದೇವಮಾಯಾಂ ಅತಿತರಂತಿ ಚ. ದೇವಮಾಯ ಭಗವಂತ, ದೇವಸ್ಯ ಮಾಯ ದೇವಮಾಯ, ಭಗವಂತನ ಮಾಯ. ಅಂದ್ರೆ ಭಗವಂತ ನಮ್ಮನ್ನ ಈ ಪ್ರಾಕೃತ ಜಗತ್ತಿನಲ್ಲಿ ಸೃಷ್ಟಿ ಮಾಡಿ ಸತ್ವಗುಣ ರಜೋಗುಣ ತಮೋಗುಣದಿಂದ ನಮ್ಮನ್ನ ಬಂಧಿಸಿರ್ತಾನೆ. ಅದರಿಂದ ಹೊರಬರ್ತಾರೆ, ಅದನ್ನ ತಿಳಿದು ಆ ಬಂಧನದಿಂದ ಹೊರಬರ್ತಾರೆ. ದೇವಮಾಯಾಂ ಅತಿತರಂತಿ, ದಾಟಿ ಹೊರಗೆ ಬರ್ತಾರೆ, ಅಂದ್ರೆ ಸಂಸಾರವನ್ನ ದಾಟ್ತಾರೆ ಅಂತ. ಯಾರ್ಯಾರವರು? ತ್ರಿಶೂದ್ರ ಹೂಣ ಶಬರಾಹ ಪಾಪಜೀವಾಹ. ಅಂದ್ರೆ ಪಾಪಿಗಳಾಗಿರಬಹುದು, ಅಥವಾ ವೇದಾಧಿಕಾರ ಇಲ್ಲದೆ ಇರತಕ್ಕಂಥ ಸ್ತ್ರೀಯರಾಗಿರಬಹುದು, ಶೂದ್ರಾದಿಗಳಾಗಿರ್ಬೋದು. ಪಾಪಜೀವಾಹ ಅಂತ ಹೇಳಿದ್ರೆ ಈ ಅಜಾಮಿಳನ ಕತೆ ಕೇಳ್ತೀವಿ. ವೇಶ್ಯಾಸ್ತ್ರೀ ಸಂಘವನ್ನ ಮಾಡದ ಅಂತ ಉಸ್ತ ಪಾಪಜೀವ. ಅಂದ್ರೆ ಪ್ರಾರಬ್ಧವಶಾತ್ ಪಾಪವನ್ನ ಮಾಡಿರ್ತಾರೆ. ಅವರ ಸ್ವರೂಪ ಪುಣ್ಯ ಸ್ವರೂಪವೇ ಆಗಿರುತ್ತೆ, ತತ್ವಜ್ಞಾನವನ್ನ ಪಡೆದಿರ್ತಾರೆ. ಹೀಗೆ ಪಾಪಜೀವಗಳು ಅಂದ್ರೆ ಅವರ ಪ್ರಾರಬ್ಧವನ್ನ ಕಡಿಲಿಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ಜನ್ಮದಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರು ಪಾಪದ ಕೂಪವನ್ನ ಪ್ರವೇಶವನ್ನ ಮಾಡಿರ್ತಾರೆ, ಮತ್ತು ಹೊರಗೆ ಬರ್ತಾರೆ, ತತ್ವಜ್ಞಾನವನ್ನ ಪಡಿತಾರೆ, ಮುಕ್ತಿಗೆ ಹೋಗ್ತಾರೆ. ಈ ಪಾಪಜೀವಾಹ ಇದೆಲ್ಲ ಸ್ತ್ರೀ ಶೂದ್ರ ಹೂಣ ಶಬರ, ಇದೆಲ್ಲ ಒಂದೊಂದು ವರ್ಗ. ಸ್ತ್ರೀ ಅಂದ್ರೆ ಗೊತ್ತು, ಶೂದ್ರ ಅನ್ನೋದು ಗೊತ್ತು, ಅಂದ್ರೆ ಅಂತ್ಯಜರು. ಅದೇ ರೀತಿಯಲ್ಲಿ ಶಬರ ಅನ್ನೋದು ಕೂಡ ಅದೊಂದು ವರ್ಗ, ಅಂದ್ರೆ ಮನುಷ್ಯ ವರ್ಗ. ಶಬರ ಎಂಬತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಮನುಷ್ಯ. ನಾವೇನೀಗೆ ಇದೇ ಹೇಳ್ತೀವಲ್ಲ, ಬೇಟೆಗಾರರು, ಈ ತರ ಬೇರೆ ಬೇರೆ ವರ್ಗ ಇದ್ದಾಗೆ ಶಬರ ಎಂಬುದಾಗಿ ಒಂದು ವರ್ಗ. ಆದರೂ ದೇಶ ವಿಷಯ ಕೊಟ್ಟಿಲ್ಲ. ಶಬರ ಇವರೆಲ್ಲರೂ ಕೂಡ ವಿದಂತಿ ಅತಿತರಂತಿ, ದೇವಮಾಯೆಯನ್ನ ತಿಳಿತಾರೆ ಮತ್ತು ಸಂಸಾರವನ್ನ ದಾಟ್ತಾರೆ. ಯದಿ ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ. ಯಾವಾಗ ಇವರು ಭಗವಂತನನ್ನ ತಿಳಿತಾರೆ ಅಂತ ಹೇಳಿದ್ರೆ ಮತ್ತು ಸಂಸಾರವನ್ನ ದಾಟ್ತಾರೆ, ಯದಿ ಒಂದು ವೇಳೆ ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ. ಅದ್ಭುತ ಕ್ರಮ ಪರಾಯಣ, ಅದ್ಭುತ ಕ್ರಮ ಅಂದ್ರೇನು? ವಾಮನ ತ್ರಿವಿಕ್ರಮನಾಗಿ ಬೆಳೆದ ಪುಟ್ಟ ಹೆಜ್ಜೆಯ ಬಾಲಕ ಜಗತ್ತನ್ನೇ ಅಳೆದ. ಇದು ಅದ್ಭುತವಾದ ಕ್ರಮ. ಕ್ರಮ ಅಂದ್ರೆ ಕ್ರಮಪಾದ ವಿಕ್ಷೇಪ, ತನ್ನ ಪಾದ ನಿಕ್ಷೇಪದ ಮೂಲಕವಾಗಿ, ಹೆಜ್ಜೆಯನ್ನೇ ಇಡುವ ಮೂಲಕವಾಗಿ ಜಗತ್ತನ್ನೇ ಅಳೆದಿದ್ದಾನೆ ಅವನು. ಅದ್ಭುತ ಕ್ರಮ. ಅವನಲ್ಲಿ ಪರಾಯಣ ಅಂದ್ರೆ ಆಸಕ್ತರಾಗಿರ್ಬೇಕು. ಆಸಕ್ತಿ ಯಾವುದೋ ಒಂದು ದಿವಸದ ಆಸಕ್ತಿ ಆದ್ರೆ ಆಗೋದಿಲ್ಲ. ಅದೇ ನಮ್ಮ ಶೀಲ,
ಅದೇ ನಮ್ಮ ಸ್ವಭಾವ ಆಗಬೇಕು. ಅದು ಶಿಕ್ಷಾ ಅಂದ್ರೆ ಅದು ನಮಗೊಂದು ಶಿಕ್ಷಣವಾಗಬೇಕು, ಅದು ಅಭ್ಯಾಸ ಆಗೋಗ್ಬಿಡಬೇಕು. ಶ್ರವಣ ಮನನಾದಿಗಳನ್ನು ಮಾಡುವಂತ ನಿರಂತರವಾಗಿ ಅಭ್ಯಾಸವಾಗಿರ್ಬೇಕು. ಭಗವಂತನ ವಿಚಾರಗಳಲ್ಲಿ ಮನಸ್ಸನ್ನ ಕೇಂದ್ರೀಕರಿಸ್ತಕ್ಕಂಥದ್ದು ನಮ್ಮ ಜೀವನದ ಅವಿಭಾಜ್ಯವಂಗ ಆಗಿರಬೇಕು ಅಂತ ಅಭಿಪ್ರಾಯ. ಅದ್ಭುತ ಪರಾಕ್ರಮ ಪರಾಯಣ ಶೀಲ ಶಿಕ್ಷಾ. ಅದ್ಭುತ ಕ್ರಮ ಅಂದ್ರೆ ಭಗವಂತ. ಅದ್ಭುತ ಕ್ರಮ ಏವ ಪರಾಯಣಂ. ಪರಾಯಣ ಅಂದ್ರೆ ಪರಾಯಣ ಅಂತ ಹೇಳಿದ್ರೆ ಅವನೇ ಮುಖ್ಯವಾಗಿರತಕ್ಕಂಥ ಆಶ್ರಯ. ನಮ್ಮೆಲ್ಲರಿಗೂ ಕೂಡ ಅವನೇ ಮುಖ್ಯ ಆಶ್ರಯ ಅಂತಕ್ಕಂಥ ಜ್ಞಾನ, ಅದು ಶೀಲ, ಅದರ ಸ್ವಭಾವ ಆಗಿರಬೇಕು. ಅದರ ಶಿಕ್ಷಾ ಅಂದ್ರೆ ಶಿಕ್ಷಣ ಇರಬೇಕು, ಈ ಅರಿವಿರಬೇಕು. ಯಾರಿಗೆ ಇಂಥ ಒಂದು ಅರಿವಿದೆಯೋ, ಅರಿವಿದ್ದು ಅದನ್ನೇ ಸ್ವಭಾವವನ್ನಾಗಿ ಮಾಡ್ಕೊಂಡಿರುತ್ತಾರೋ ಅಂಥವರೆಲ್ಲರೂ ಕೂಡ, ಅವರು ಸ್ತ್ರೀಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ಶಬರರಾಗಿರ್ಬೋದು, ಅಥವಾ ಯಾವುದೋ ಪ್ರಾರಬ್ಧವಶಾತ್ ಪಾಪಕರ್ಮಗಳನ್ನು ಮಾಡತಕ್ಕಂಥ ಒಂದು ವರ್ಗದಲ್ಲಿ ಸಿಕ್ಕಾಕೊಂಡಿರಬಹುದು. ಅಂಥವ್ರು ಯಾರೇ ಆಗಿದ್ದರೂ ಕೂಡ ಭಗವಂತನನ್ನ ಮೊರೆ ಇಟ್ಟರು, ಭಗವಂತನಲ್ಲಿ ಶರಣಾಗತರಾಗಿದ್ದಾರೆ ಅಂದ್ರೆ ಅವರು ದೇವಮಾಯಾಂ ಅತಿತರಂತಿ ಮತ್ತು ವಿದಂತಿ, ಭಗವಂತನನ್ನ ತಿಳಿಯುತ್ತಾರೆ. ತ್ರಿಯಜ್ಜನಾ ಅಪಿ. ಅಷ್ಟೇ ಯಾಕೆ ತ್ರಿಯಜ್ಜನಾ? ತ್ರಿಯಜ್ಜನ ಅಂದ್ರೆ ಪ್ರಾಣಿಗಳು ಅಂತ ಅರ್ಥ. ತ್ರಿಯಕ್ ನೋಡಿ, ಈ ಹಸು ಮೊದಲಾಗಿರ್ತಕ್ಕಂಥ ಪ್ರಾಣಿಗಳಿದ್ದಾವಲ್ಲ, ಅವುಗಳು ತಿಂದಂತ ಅನ್ನ ಅಡ್ಡವಾಗಿ ಹೋಗುತ್ತೆ ಅಲ್ವಾ. ನಮಗೆ ಮನುಷ್ಯರಿಗೆ ಮೇಲಿಂದ ಕೆಳಗೆ ಹೋಗುವಂಥದ್ದು, ನಾವು ತಿಂದದ್ದು ಕೆಳಗೆ ಹೋಗುತ್ತೆ, ನಾವು ಅಧೋ ಸ್ರೋತಸ್ಥರು. ಆದ್ರೆ ಪ್ರಾಣಿಗಳು ತ್ರಿಯಕ್. ತ್ರಿಯಕ್ ಅಂದ್ರೆ ಅಡ್ಡ ಅಂತ ಅರ್ಥ, ಅಡ್ಡವಾಗಿ ಹೋಗ್ತಕ್ಕಂಥದ್ದು. ತ್ರಿಯಕ್ ಜನಾಹ. ಈಗ ಏನೋ ಒಂದು ಪ್ರಾರಬ್ಧವಶಾತು ಪಶು ಪಕ್ಷಿಗಳಾಗಿ ಹುಟ್ಟಿರುತ್ತಾರೆ. ಅಂಥವರು ಕೂಡ, ಉದಾಹರಣೆಗೆ ಭರತ ರಾಜ ಮುಂದಿನ ಜನ್ಮದಲ್ಲೇನಾದ ಜಿಂಕೆಯಾಗಿ ಹುಟ್ಟುತ್ತಾರೆ. ಜಿಂಕೆ ಅಂದ್ರೆ ತ್ರಿಯಕ್ ಯೋನಿಯಲ್ಲಿ ಹುಟ್ಟಿ ಮತ್ತವನು ಒಳ್ಳೆ ಜ್ಞಾನಿಯಾಗಿ ಪುನಃ ಜಡಭರತನಾಗುವ ಮೂಲಕವಾಗಿ ಮೋಕ್ಷವನ್ನ ಪಡಿತಾನೆ. ಇತರ ಎಷ್ಟೋ ಉದಾಹರಣೆಗಳು. ಸಪ್ತೌ ವ್ಯಾಧ ದಶಾರ್ಣೇಶು ಮೃಗಾ ಕಾಲಂಜರೇ ಗಿರು ಚಕ್ರವಾಕ ಶರದ್ವೀಪೆ ಹಂಸಾ ಸರಸಿಮಾನಸೆ ತೇಭಿಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದ ಪಾರಗಾಹ ಅಂತ ನಾವು ಶಾಸ್ತ್ರದಲ್ಲಿ ಶ್ಲೋಕವನ್ನು ಹೇಳ್ತೀವಿ. ಅಂದ್ರೆ ಅವರು ಹಂಸ ಇತ್ಯಾದಿ ಋಷಿಗಳು ಹಂಸಾದಿ ಜನ್ಮಗಳನ್ನ ಪಡೆದ್ರು ಕೂಡ ಕೊನೆಗೆ ತತ್ವಜ್ಞಾನವನ್ನ ಪಡೆದು ಮುಕ್ತಿಯನ್ನ ಪಡೆದರು ಅಂತ ಬರುತ್ತೆ. ಅಂತೂ ಯಾವುದೋ ಒಂದು ಪ್ರಾರಬ್ಧವಶಾತು ಪಾಪ ಪ್ರಾರಬ್ಧದಿಂದಾಗಿ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಮರಗಿಡ ಬಳ್ಳಿಯಾಗಿ ಹುಟ್ಟಿದ್ರು ಕೂಡ ಮುಂದೆ ಅವರು ಭಗವಂತನ ಒಂದು ತತ್ವಜ್ಞಾನವನ್ನ ಪಡೆದು ಮುಕ್ತಿಯನ್ನು ಹೊಂತಾರೆ. ಮುಕ್ತಿ ಅನ್ನೋದು ಎಲ್ಲರಿಗೂ ಅವಕಾಶ ಇರುವಂತದ್ದು. ಕಿಮು ಧಾರಣಾಹ ಏ. ನೋಡಿ, ಇಂಥವರೆಲ್ಲರೂ ಕೂಡ ಯಾರು ಒಂದು ಕೆಳಗಿನ ವರ್ಗದಲ್ಲಿದ್ದಾರೋ, ಕೆಳಗಿನ ವರ್ಗದಲ್ಲಿದ್ದವರೇ ಮುಕ್ತಿಗೆ ಹೋಗ್ತಾರೆ. ಅಂಥವರಿಗೆ ಮುಕ್ತಿಯಲ್ಲಿ ಮುಕ್ತಾವಕಾಶ ಇದೆ, ಮುಕ್ತಿಗೆ ಪ್ರತಿಬಂಧಕ ಇಲ್ಲ ಅಂದಮೇಲೆ ಯಾರು ಶ್ರುತ ಧಾರಣಾಹ, ಈಗಾಗಲೇ ಶಾಸ್ತ್ರವನ್ನ ಶ್ರವಣ ಮಾಡ್ತಾ ಇದ್ದಾರೆ, ಶ್ರವಣ ಮಾಡೋದು ಮಾತ್ರ ಅಲ್ಲದೇನೆ ಶ್ರವಣ ಮಾಡಿದ್ದನ್ನ ಧಾರಣ ಮಾಡ್ಕೊಳ್ತಾ ಇದ್ದಾರೆ, ತಮ್ಮಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ, ಅವರು ಮುಕ್ತಿಗೆ ಹೋಗ್ತಾರೆ ಅಂತ ಬಾಯ್ಬಿಟ್ಟು ಹೇಳ್ಬೇಕಾ? ಹೇಳಲೇಬೇಕಾಗಿಲ್ಲ. ಅಂದರೆ ಶಾಸ್ತ್ರ ಶ್ರವಣ ಎಂಬುವಂಥದ್ದು, ಸದ್ವಿಚಾರಗಳನ್ನ ಶ್ರವಣ ಮಾಡುವಂಥದ್ದು, ಶ್ರವಣ ಮಾಡಿದ್ದನ್ನ ನಮ್ಮಲ್ಲಿ ಉಳಿಸಿಕೊಳ್ಳುವಂಥದ್ದು ಎಂದೆಂದಿಗೂ ವ್ಯರ್ಥವಲ್ಲ. ಅದು ನಮಗೆ ಸದ್ಗತಿ ಪ್ರಾಪಕವಾದದ್ದು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಇದು ಕೂಡ ಬ್ರಹ್ಮದೇವರು ನಾರದರಿಗೆ ಹೇಳ್ತಕ್ಕಂಥ ಉಪದೇಶ. ಸ್ತ್ರೀ ಶೂದ್ರ ಹೂಣ ಶಬರಾಹ. ಸ್ತ್ರೀಯರು ಶೂದ್ರರು, ಹೂಣ ಅನ್ನೋದು ಒಂದು ಗುಂಪು. ಈ ಹೂಣ ಶಬರ ಇತ್ಯಾದಿಗಳಲ್ಲೂ ಕೂಡ ಒಂದು ವರ್ಗ, ಅಂದ್ರೆ ತತ್ವಜ್ಞಾನದ ಮಾರ್ಗದಲ್ಲಿ ಇಲ್ಲೇ ಇರ್ತಕ್ಕಂಥ ಒಂದು ವರ್ಗ ಅಷ್ಟೇ. ಹೂಣ ಶಬರ. ಪಾಪಜೀವಾಹ ಅಪಿ. ಪಾಪಜೀವಿಗಳು ಕೂಡ ದೇವಮಾಯ. ಅಲ್ಲ, ಇದಿ ಒಂದು ವೇಳೆ ಇವರೆಲ್ಲರೂ ಕೂಡ ಇದಿ ಒಂದು ವೇಳೆ ಅದ್ಭುತ ಕ್ರಮ ಪರಾಯಣ ಶೀಲಶಿಕ್ಷಾಹ. ಅದ್ಭುತ ಕ್ರಮ ಅಂದ್ರೆ ಭಗವಂತನ ಅದ್ಭುತವಾದ ಪರಾಕ್ರಮಗಳನ್ನ ಕೇಳುವುದರಲ್ಲೇ ಪರಾಯಣ ಆಸಕ್ತರಾಗಿದ್ದು, ಅದನ್ನೇ ಸ್ವಭಾವವನ್ನಾಗಿಸಿಕೊಂಡು ಆ ಒಂದು ಶಿಕ್ಷಾ ಜ್ಞಾನವನ್ನ ಪಡೆದುಕೊಂಡಿದ್ದಾರೋ, ಅಂದ್ರೆ ಭಗವಂತನ ವಿಚಾರವನ್ನ ಕೇಳುವುದನ್ನೇ ಜೀವನದ ಗುರಿಯನ್ನಾಗಿ ಅಳವಡಿಸಿಕೊಂಡಿದ್ದಾರೋ ಅಂಥವರೆಲ್ಲರೂ ಕೂಡ ತಿರ್ಯಕ್ ಜನಾಹ. ಇನ್ನು ತಿರ್ಯಕ್ ಯೋನಿಯಲ್ಲಿ ಹುಟ್ಟಿರತಕ್ಕಂಥ ಪ್ರಾಣಿ ಪಕ್ಷಿ ಮೊದಲಾದವರು ಕೂಡ ದೇವಮಾಯಾಂ. ತಿರ್ಯಕ್ ಜನಾಹ ಅಪಿ. ಇಂಥವರು ಕೂಡ ದೇವಮಾಯಾಂ, ಭಗವಂತನ ತತ್ವಜ್ಞಾನವನ್ನು, ಭಗವಂತನ ಮಾಯೆಯನ್ನು ವಿದಂತಿ ತಿಳಿಯುತ್ತಾರೆ. ವಿದಂತಿ ವೈ ತಿಳಿಯುತ್ತಾರಷ್ಟೇ. ಮತ್ತು ಅತಿತರಂತಿ ಸಂಸಾರವನ್ನ ದಾಟುತ್ತಾರೆ. ಅತಿತರಂತಿ ಅಂತ ರೂಪ್ಲವನ ತರಣಯೋಹ, ದಾಟೋದು, ಸಂಸಾರ ಸಮುದ್ರವನ್ನ ದಾಟುತ್ತಾರಷ್ಟೇ. ಯಾರು ಶ್ರುತಧಾರಣಾಹ, ಭಗವದ್ ವಿಚಾರಗಳನ್ನ ಶ್ರವಣ ಮಾಡಿದ್ದಾರೆ ಮತ್ತು ಧಾರಣೆ ಮಾಡಿಕೊಳ್ಳುವಂತ ಶಕ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಅಂಥವರ ಬಗ್ಗೆ ಕಿಮು ಬಾಯ್ಬಿಟ್ಟು ಹೇಳ್ಬೇಕಾ?
ಹೇಳಲೇಬೇಕಾಗಿಲ್ಲ. ಹಾಗಾಗಿ ಭಗವತ್ ವಿಚಾರವನ್ನ ಯಾರ್ಯಾರು ಶ್ರವಣ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಸದ್ಗತಿ ಎಂಬುವಂಥದ್ದು ಇದ್ದೇ ಇದೆ. ದೇವೈ ವಿದಂತ್ಯತಿ ತರಂತಿ ತದೇವ ಮಾಯಾಂ ಸ್ತ್ರೀಶೂದ್ರಹೂಣ ಶಬರಾಃ ಅಪಿ ಪಾಪ ಜೀವಾಃ ಯತ್ಯದ್ಭುತ ಕ್ರಮಪರಾಯಣ ಶೀಲ ಶಿಕ್ಷಾಃ ತರ್ಯಜ್ಜನಾ ಅಪಿ ಕಿಮುಶ್ರುತ ಧಾರಣಾಯೇ. ಈ ಕೃಷ್ಣಾರ್ಪಣಮಸ್ತು.